ಮೀಟಿಂಗ್ ಇದೆ ಸಂಜೆ. ಅದೇ ಎಲ್ಲ ಎಂಪಿಗಳಿಗೆ, ನಮ್ಮ ರಾಜ್ಯಕ್ಕೆ ಮಂತ್ರಿಗಳಿಗೆ, ಎಂಪಿಗಳಿಗೆ, ಹೊಸದಾಗಿ ಗೆದ್ದಿರೋರಿಗೆ, ಹಳಬರಿಗೆ ಎಲ್ಲರೂ ಕೂಡ ನಾವು ಕರೆದಿದ್ದೇವೆ. ಹಳಬರು ಅಂದ್ರೆ ರಾಜ್ಯಸಭಾ ಮೆಂಬರ್ಸ್ ಎಲ್ಲ ಕೂಡ ಕರೆದಿದ್ದೇವೆ. ಯಾವುದಾದ್ರು ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳೇನಿದೆ ಅವೆಲ್ಲ ಕೂಡ ಅವ್ರಿಗೆ ಗಮನಕ್ಕೆ ತಂದು ಮುಂದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ ನಂಬರ್ 1. ಎರಡನೇದು ರಾಜಕಾರಣ ಆಯ್ತು. ಈಗ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ನೆಲ, ಜಲ, ಭಾಷೆ, ಸಂಸ್ಕೃತಿ, ರಾಜ್ಯಕ್ಕೆ ಸಿಗಬೇಕಾದಂತ ನ್ಯಾಯ, ಅನುದಾನ, ಕೊಟ್ಟ ಮಾತು ಎಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತೇಳಿ ಅವ್ರಿಗೆಲ್ಲ ಕೆಲವು ಮಾಹಿತಿಯನ್ನ ಹೊಸಬ್ರಿಗೆಲ್ಲ ಕೆಲವೆಲ್ಲ ಕೊಡ್ತೇವೆ. ಬಹುಶಃ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ. ಸ್ವಾಮೀಜಿ ಅವರು ಹೇಳಿರೋದ್ರ ಬಗ್ಗೆ, ನಿಮ್ಮ ಪರವಾಗಿ ಮಾತಾಡಿರೋದ್ರ ಬಗ್ಗೆ ನೀವೇ ಸ್ವಾಮೀಜಿ ಅವರು ಉತ್ಸಾಹದಿಂದ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದ್ರ ಅರ್ಥ ಇಲ್ಲ. ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಕೆಲವರು ಅಭಿಮಾನಿ ಪೂರ್ವಕವಾಗಿ ಮಾತಾಡಿರ್ತಾರೆ. ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ, ಅದು ಮುಖ್ಯ. ಸಂಸದರ ಸಭೆಯನ್ನ ಕರೀತೀರಿ, ಕೇಂದ್ರದಲ್ಲಿ ಬಾಕಿ ಇರುವಂತಹ ಯೋಜನೆಗಳನ್ನ ರಾಜ್ಯಕ್ಕೆ ತಲುಪಿಸಬೇಕಂತ. ಇದುವರೆಗೂ ಕೂಡ ಅಂತಿಮ ಹಂತವನ್ನ ಯಾವ ಯೋಜನೆಗಳು ಕೂಡ ತಲುಪಿರುವಂತದ್ದು. ಅದಕ್ಕೆ ಈಗ ಹೇಳ್ತಾ ಇದೀವಿ. ಈಗ ಮೊದಲಾರು ಬಾಯಿ ಮುಚ್ಕೊಂಡು ಪಟ್ಟೆ ಹಾಕೊಂಡಿದ್ರೆ ಈಗ ಪಟ್ಟೆ ತೆಗೆದು ಹೋರಾಟ ಮಾಡಿ ಅಂತ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಡ್ಲಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿ, ನಾನು ಮಂತ್ರಿ ಬೇಕಾದ್ರೂ ಬಿಡ್ತೀನಿ ಅಂತ. ಅದಕ್ಕೆ ಉತ್ತರ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.